ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ಈ ಸ್ಪೆಷಲ್ ವಿಡಿಯೋದಲ್ಲಿ ನಾವು 1 ವೀಕ್ ಸ್ಟ್ರಾಟಜಿ ಫಾರ್ ಕ್ಲಾರಿಫೈಯಿಂಗ್ ನೆಟ್ ಎಕ್ಸಾಮ್ ಕಾಮರ್ಸ್ 2025 ಇದರ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ಇದೇ 27ನೇ ತಾರೀಕು ಕಾಮರ್ಸ್ ನೆಟ್ ಎಕ್ಸಾಮ್ ಇದೆ. ಹೌದಾ, ಇವಾಗ ಬೇರೆ ಬೇರೆ ಸಬ್ಜೆಕ್ಟ್ನ ಎಕ್ಸಾಮ್ಸ್ ಬೇರೆ ಬೇರೆ ದಿನ ಶೆಡ್ಯೂಲ್ ಆಗಿದೆ. ಆದರೆ ಸ್ಪೆಸಿಫಿಕ್ ಆಗಿ ನಾನು ಕಾಮರ್ಸ್ ಚಾನೆಲ್ ಆಗಿರೋದ್ರಿಂದ ಕಾಮರ್ಸ್ ಮಕ್ಕಳಿಗಾಗಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ನೋಡಿ, ನಾನು ನಿಮಗೆ ಕೆಲವೊಂದು ಟಿಪ್ಸ್ ಅನ್ನ ಹೇಳ್ತಾ ಇದ್ದೀನಿ. ಅವುಗಳನ್ನ ನೀವು ಫಾಲೋ ಮಾಡಿ 100% ನೀವು ರಿಸಲ್ಟ್ ಅನ್ನ ಪಡ್ಕೊಳ್ಬಹುದು. ಹೌದಾ, ಟ್ರೈ ಮಾಡಿ ನೋಡೋದಕ್ಕೆ ಯಾವುದೇ ಇಲ್ಲಿ ಏನಿಲ್ಲ ಹೇಳಿ ಫ್ರೀ ಇದೆ. ಹೌದಾ, ಟ್ರೈ ಮಾಡೋದಕ್ಕೆ ಯಾವುದೇ ರೀತಿ ನಿಮಗೆ ಶುಲ್ಕ ಇಲ್ಲ, ಫ್ರೀ ಆಗಿ ನೀವು ಟ್ರೈ ಮಾಡಬಹುದು. ಅದಕ್ಕೆ ನಿಮಗೆ ಬೇಕಾಗಿರೋದೇನು ಎಫರ್ಟ್ಸ್. ಹೌದಾ, ಅದೇ ರೀತಿ ನಿಮ್ಮ ಒಂದು ಡೆಡಿಕೇಶನ್. ಆ ಒಂದು ಡೆಡಿಕೇಶನ್ ಇಂದ ಒಂದ್ಸಲ ನಾನು ಹೇಳ್ತಾ ಇರೋದನ್ನ ಟ್ರೈ ಮಾಡಿ ನೋಡಿ. ಅದೇ ರೀತಿ ಈ ಟಿಪ್ಸ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಿಮಗೆ ವಿಶ್ವಾಸ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಅದೇ ರೀತಿ 27ಗೆ ಎಕ್ಸಾಮ್ ಆದ ಮೇಲೆ ದಯವಿಟ್ಟು ಇಲ್ಲಿ ಬಂದು ಈ ವಿಡಿಯೋನ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗಾದರೆ ಈಗ ಇವತ್ತಿನಿಂದ ಎಕ್ಸಾಕ್ಟ್ಲಿ 1 ವೀಕ್ ಟೈಮ್ ಇದೆ. ನೀವು ಯಾವ ರೀತಿ ಪ್ರಿಪ್ರೇಷನ್ ಅನ್ನ ಮಾಡಬಹುದು ನೋಡಿ. ಮೊದಲನೆಯದಾಗಿ ಫೋಕಸ್ ಆನ್ ಸಾಲ್ವಿಂಗ್ ಕ್ವಶನ್ ಪೇಪರ್ಸ್. ನಾನು ಹೇಳ್ತಾ ಇದ್ದೀನಿ, ಇಲ್ಲಿ 1 by 1 ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡಿಕೊಂಡು ಈ ಪಾಯಿಂಟ್ಸ್ ಅನ್ನ ಫಾಲೋ ಮಾಡಿ. ಇವಾಗ ಯಾವುದೇ ರೀತಿಯ ಟಾಪಿಕ್ ವೈಸ್ ನೀವು ಡಿಟೇಲ್ ಓದುವಂಥ ಟೈಮ್ ಅಲ್ಲ. ಈಗ ಏನು ಮಾಡಬೇಕು, ಫೋಕಸ್ ಆನ್ ಸಾಲ್ವಿಂಗ್ ಕ್ವಶನ್ ಪೇಪರ್ಸ್. ಓಕೆನಾ? ಹಾಗಾದರೆ ಯಾವ ರೀತಿ ಮಾಡ್ತೀರಾ ನೀವು? ಪೇಪರ್ 1ನಲ್ಲಿ ಏನು ಮಾಡಿ, ಎನಿ 5 ಟಾಪಿಕ್ಸ್. ಓಕೆನಾ? 1 ವೀಕ್ ಮಾತ್ರ ಟೈಮ್ ಇದೆ. ಎನಿ 5 ಟಾಪಿಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇಪರ್ 2ಅಲ್ಲಿ ಕೂಡ ಎನಿ 5 ಟಾಪಿಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇಪರ್ 1ನಲ್ಲಿ ಯಾವ ಯಾವ ಟಾಪಿಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಒಂದು ಇಂಟ್ರೆಸ್ಟಿಗೆ ತಕ್ಕ ಹಾಗೆ. ಅಂದರೆ ನೀವು ಸ್ವಲ್ಪ ಮ್ಯಾಥ್ಸಲ್ಲಿ ಚೆನ್ನಾಗಿದ್ದರೆ ಡೇಟಾ ಇಂಟರ್ಪ್ರಿಟೇಷನ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಇಂಥವುಗಳನ್ನು ನೀವು ಫೋಕಸ್ ಮಾಡ್ಬೋದು. ಓಕೆನಾ? ಯಾಕಂದರೆ ಅಲ್ಲಿ ಒಂದು ಡೇಟಾ ಇಂಟರ್ಪ್ರಿಟೇಷನಲ್ಲಿ ನಿಮಗೆ 5 ಕ್ವಶನ್ಸ್ ಇರುತ್ತೆ, 10 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಓಕೆನಾ? ಫಸ್ಟ್ ಪಾಯಿಂಟ್ ಏನು, ನಾವು ಫೋಕಸ್ ಆನ್ ಸಾಲ್ವಿಂಗ್ ಮೋರ್ ಆ್ಯಂಡ್ ಮೋರ್ ಕ್ವಶನ್ ಪೇಪರ್ಸ್. ಯಾವ ರೀತಿ ಕ್ವಶನ್ ಪೇಪರ್ಸ್ನ ನೀವು ಸಾಲ್ವ್ ಮಾಡ್ತೀರಾ? ನಿಮ್ಮ ಹತ್ರ ಬುಕ್ಸ್ ಇರ್ಬೋದು. ಪೇಪರ್ 1ನ ಬುಕ್, ಪೇಪರ್ 2ದ ಬುಕ್ ಇರ್ಬೋದು. ಪೇಪರ್ 1ನಲ್ಲಿ 5 ಟಾಪಿಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ, ಪೇಪರ್ 2ಅಲ್ಲಿ ಕೂಡ 5 ಟಾಪಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಅದರ ಹಿಂದೆ ಇರುವಂಥ ಕ್ವಶನನ್ನು ಎವ್ರಿ ಡೇ ಪೇಪರ್ 1ನ ಒಂದು ಟಾಪಿಕ್, ಪೇಪರ್ 2ದ ಒಂದು ಟಾಪಿಕ್, ಎರಡರ ಹಿಂದೆ ಇರುವ ಕ್ವಶನ್ಸನ್ನು ಸಾಲ್ವ್ ಮಾಡ್ಕೊಳ್ಳಿ. ದಿಸ್ ಈಸ್ ಫಸ್ಟ್ ಟಿಪ್. ಓಕೆನಾ? ಸೆಕೆಂಡ್ ಏನು ಅಂದರೆ ನೋ ನ್ಯೂ ಟಾಪಿಕ್ ನೌ. ಓಕೆ, ಈಗ ಯಾವುದೇ ಹೊಸ ಟಾಪಿಕ್ಕಿಗೆ ಕೈ ಹಾಕಬೇಡಿ. ಅಂದರೆ ನಾನು ಹೇಳಿದ ಹಾಗೆ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ ಕಾನ್ಫಿಡೆನ್ಸ್ ಬರುತ್ತೆ. ಬಟ್ ಇವಾಗ ಹೊಸ ಟಾಪಿಕನ್ನು ಓದೋಕ್ಕೆ ಹೋದರೆ ಇದು ಯಾರಿಗಾಗಿ? ಈಗ ಆಲ್ರೆಡಿ ಯಾರು ಪ್ರಿಪೇರ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ 4 ಟಾಪಿಕ್ಸ್ ನಾನು ಕವರ್ ಮಾಡಿದ್ದೀನಿ ಮ್ಯಾಮ್, ಪೇಪರ್ 1ನ 2 ಟಾಪಿಕ್ಸನ್ನು ಕವರ್ ಮಾಡಿದ್ದೀನಿ. ನೀವು ಕವರ್ ಮಾಡಿದ್ದನ್ನೇ ಇವಾಗ ರಿವೈಸ್ ಮಾಡಿ. ನೋ ನ್ಯೂ ಟಾಪಿಕ್ ನಾವು. ಓಕೆನಾ? ಈಗ ಯಾವುದೇ ರೀತಿ ಹೊಸ ಟಾಪಿಕನ್ನು ಎತ್ಕೊಳ್ಬೇಡಿ. ಯಾರು ಏನು ಓದಿಲ್ವೋ ಅವರು ಕ್ವಶನ್ ಪೇಪರನ್ನು ಮಾತ್ರ ಸಾಲ್ವ್ ಮಾಡಿ. ಯಾರು ಸ್ವಲ್ಪ ಪ್ರಿಪ್ರೇಷನನ್ನು ಮಾಡಿದಿರೋ ಅವರು ಪ್ರಿಪ್ರೇಷನ್ ಮಾಡಿರೋದನ್ನು ರಿವೈಸ್ ಮಾಡಿಕೊಂಡು ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ. ನೋ ನ್ಯೂ ಟಾಪಿಕ್ ನಾವು. ಓಕೆ, ಇವಾಗ 1 ವೀಕ್ ಇರಬೇಕಾದ್ರೆ ಯಾವುದೇ ಹೊಸ ಟಾಪಿಕನ್ನು ಕೈಗೆತ್ಕೊಳ್ಬೇಡಿ. ಮೂರನೇ ಟಿಪ್ ಏನು ಹೇಳ್ತಾ ಇದ್ದೀನಿ, ಸ್ಟೇ ಕಾಮ್ ಆ್ಯಂಡ್ ಪಾಸಿಟಿವ್. ಇವಾಗ ಏನಾಗುತ್ತೆ ಅಂದರೆ ಎಕ್ಸಾಮ್ ಹತ್ರ ಬರ್ತಾ ಇದೆ, ನಾನೇನು ಓದಿಲ್ಲ. ಹೌದಾ? ಹೀಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಆಂಗ್ಸೈಟಿ ಕ್ರಿಯೇಟ್ ಆಗುತ್ತೆ. ಹೌದಾ? ಒತ್ತಡದಲ್ಲಿ ಬಂದ್ಬಿಟ್ಟು ನೀವೇನು ಮಾಡ್ತೀರಾ ಅಂದರೆ ಓದಿರೋದನ್ನು ಮರಿತೀರಾ. ಏನು ಓದಿಲ್ಲ ಅಂದ್ರೂ ಈ ಎಕ್ಸಾಮ್ ಇರೋದು ನಿಮ್ಮ ಡಿಗ್ರಿ, PU ಮತ್ತು ನೀವು PGಯಲ್ಲಿ ಓದಿರುವಂತಹ ಟಾಪಿಕ್ಸನ್ನೇ ಕವರ್ ಮಾಡಿರ್ತಾರೆ. ಹೌದಾ? ನೀವು ಕಾಮ್ ಆಗಿ ಪಾಸಿಟಿವ್ ಆಗಿದ್ದರೆ ಇರೋ ನಾಲೆಜನ್ನು ನೀವು ಕರೆಕ್ಟಾಗಿ ಪ್ರೆಸೆಂಟ್ ಮಾಡ್ಬೋದು, ಕರೆಕ್ಟಾಗಿ ನೀವು ಆನ್ಸರ್ ಮಾಡ್ಬೋದು. ಅದೇ ನೀವು ತುಂಬ ಟೆನ್ಷನಲ್ಲಿದ್ದರೆ, ಓಕೆನಾ, ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಯಾವುದೇ ರೀತಿಯ ವಿಷಯಗಳು ನೆನಪಿಗೆ ಬರೋದಿಲ್ಲ. ಓಕೆ, ದಿಸ್ ಇಸ್ 4th ಪಾಯಿಂಟ್. 5th ಪಾಯಿಂಟ್ ಏನು ನೋಡಿ, ಯೂಸ್ ಮಾರ್ಕ್ ಫಾರ್ ರಿವ್ಯೂ ಎಫೆಕ್ಟಿವ್ಲಿ. ಮಾರ್ಕ್ ಫಾರ್ ರಿವ್ಯೂ ಅಂತ ಇದು ಆನ್ಲೈನ್ ಎಕ್ಸಾಮ್ ಆಗಿದೆ. ನಿಮ್ಮ ನೆಟ್ ಎಕ್ಸಾಮ್ ಆನ್ಲೈನ್ ಎಕ್ಸಾಮ್ ಆಗಿದೆ. KCET ಎಕ್ಸಾಮ್ ಏನಾಗಿರುತ್ತೆ ಹೇಳಿ, ನಿಮ್ಮ OMR ಶೀಟಲ್ಲಿ ಟಿಕ್ ಮಾಡೋ ಎಕ್ಸಾಮ್ ಆಗಿರುತ್ತೆ. ಇಲ್ಲಿ ನಿಮಗೆ ಏನು ಆಪ್ಷನ್ ಇದೆ ಅಂದರೆ ನೀವು ಡೌಟ್ಫುಲ್ ಆಗಿರುವಂಥ ಆನ್ಸರನ್ನು ಮಾರ್ಕ್ ಫಾರ್ ರಿವ್ಯೂ ಮಾಡ್ಬೋದು. ಮಾರ್ಕ್ ಫಾರ್ ರಿವ್ಯೂ ಮಾಡಿ ಅದನ್ನು ಲಾಸ್ಟಲ್ಲಿ, ಅಂದರೆ ನಿಮಗೆ ಕನ್ಫ್ಯೂಷನ್ ಇದೆ, ಕರೆಕ್ಟಾಗಿ ಗೊತ್ತಿಲ್ಲ, ಆನ್ಸರನ್ನು ಏನು ಮಾಡ್ತೀರಾ ನೀವು, ABCD ಯಾವುದಂತ ಟಿಕ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ A ಆನ್ಸರ್ ಅಂತ ಅನಿಸ್ತಾ ಇದೆ ನಿಮಗೆ, A ಆನ್ಸರನ್ನು ಸೆಲೆಕ್ಟ್ ಮಾಡ್ತೀರಾ. ಕೆಳಗೆ ಮಾರ್ಕ್ ಫಾರ್ ರಿವ್ಯೂ ಅಂತ ಇರುತ್ತೆ, ಅಲ್ಲಿ ಮಾರ್ಕ್ ಫಾರ್ ರಿವ್ಯೂ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ಆ ಕ್ವಶನ್ ಲಾಸ್ಟಲ್ಲಿ ನೀವು ಯಾವ್ಯಾವುದು ಮಾರ್ಕ್ ಫಾರ್ ರಿವ್ಯೂ ಮಾಡಿದ್ದೀರಾ ಅದನ್ನು ಮತ್ತೊಂದು ಸಲ ನೋಡ್ಕೊಳ್ಬೋದು, ಇಫ್ ಟೈಮ್ ಪರ್ಮಿಟ್ಸ್. ಓಕೆನಾ? ಇಲ್ವಾ ಅದು ಮತ್ತೆ ವ್ಯಾಲ್ಯೂಯೇಷನ್ ಕೂಡ ಹೋಗುತ್ತೆ. ವ್ಯಾಲ್ಯೂಯೇಷನ್ನಲ್ಲಿ ಅದನ್ನು ಕನ್ಸಿಡರ್ ಮಾಡ್ತಾರೆ. ಕರೆಕ್ಟ್ ಆಗಿದ್ರೆ ನಿಮಗೆ ಕರೆಕ್ಟ್ ಮಾರ್ಕ್ಸ್ ಸಿಗುತ್ತೆ, ರಾಂಗ್ ಆಗಿದ್ರು ಕೂಡ ಈ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನಾವು ಸೆಲೆಕ್ಟ್ ಫಾರ್ ರಿವ್ಯೂ ಅಂದರೆ ಏನು ಅಂದರೆ ಆನ್ಸರ್ ಕರೆಕ್ಟ್ ಆಗಿದ್ದರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಆನ್ಸರ್ ರಾಂಗ್ ಆಗಿದ್ದರೆ ಆದರೆ ನೀವು ಆನ್ಸರ್ ಸೆಲೆಕ್ಟ್ ಮಾಡಿರಬೇಕು. A ಅಂತ ಇದ್ದರೆ A ಸೆಲೆಕ್ಟ್ ಮಾಡ್ತೀರಾ, ಮಾರ್ಕ್ ಫಾರ್ ರಿವ್ಯೂ ಮಾಡ್ತೀರಾ, A ಕರೆಕ್ಟ್ ಆನ್ಸರ್ ಆಗಿದ್ದರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ.
ಅದು ರಾಂಗ್ ಆನ್ಸರ್ ಆಗಿದ್ರು ಕೂಡ ನೆಗೆಟಿವ್ ಮಾರ್ಕಿಂಗ್ ನೆಟ್ ಎಕ್ಸಾಮಲ್ಲಿ ಇಲ್ಲ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸ್. ಓಕೆನಾ. ನೆಕ್ಸ್ಟ್ ನೋಡಿ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಇದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಕ್ಸಾಮ್ ಹತ್ರ ಬರ್ತಾ ಇದೆ, ಫಸ್ಟ್ ಪ್ರೈಮರಿ ಗೋಲ್ ಈಸ್ ಟು ಸ್ಟೇ ಹೆಲ್ದಿ. ಹೌದಾ? ಇವಾಗ ನಾನು ಹೇಳ್ತಾ ಇರೋ ಹಾಗೆ ವೆದರ್ ಕೂಡ ಚೆನ್ನಾಗಿಲ್ಲ, ನೀವೆಲ್ಲ ಪ್ರಿಪ್ರೇಷನ್ ಮಾಡಿದ್ದೀರಾ, 3 ತಿಂಗಳು 6 ತಿಂಗಳು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಎಕ್ಸಾಮ್ ದಿವಸ ನಿಮಗೆ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಇಟ್ ಈಸ್ ಆಫ್ ನೋ ಯೂಸ್. ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಫಸ್ಟ್, ಟೇಕ್ ಕೇರ್ ಆಫ್ ಯುವರ್ ಸ್ಲೀಪ್ ಆ್ಯಂಡ್ ಡೈಟ್. ಓಕೆನಾ. ನೆಕ್ಸ್ಟ್ ಒನ್ ಈಸ್ ವಾಟ್, ಯೂಸ್ ಆನ್ಲೈನ್ ಕ್ವಿಝಸ್ ಇರುತ್ತೆ. ನಾನು ನಾಳೆಯಿಂದ ನಿಮಗೆ ಏನು ಮಾಡ್ತೀನಿ ಅಂದರೆ ಪೇಪರ್ 1ನ 5 ಟಾಪಿಕಿನ ಕ್ವಶನ್ಸ್, ಅದೇ ರೀತಿ ಪೇಪರ್ 2ನ 5 ಟಾಪಿಕಿನ ಕ್ವಶನ್ಸ್, ನನಗೆ ಯಾವುದು ಈಸಿಯಾಗಿ ನೀವು ಬೇಗ ಮಾಡ್ಕೊಳ್ಬೋದು ಅನಿಸುತ್ತೆ ಆ ಒಂದು ಪೇಪರ್ 1 ಮತ್ತು ಪೇಪರ್ 2. ಓಕೆನಾ. ಪೇಪರ್ 1ಅಲ್ಲಿ 5 ಟಾಪಿಕ್, ಅದೇ ಪೇಪರ್ 2ಅಲ್ಲಿ 4 to 5 ಟಾಪಿಕ್ಸಿನ ಕ್ವಶನ್ಸನ್ನು ಅಟ್ಲೀಸ್ಟ್ 25 ಕ್ವಶನ್ಸ್ ಐ ಡಿಸ್ಕಸ್. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ 15-20 ಮಿನಿಟ್ಸಿನ ಒಂದು ಕ್ಲಾಸಲ್ಲಿ 25 ಕ್ವಶನ್ಸಿಂದ ನಿಮಗೆ ಒಂದು ರಿವಿಷನ್ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ. ಅದೇ ರೀತಿ ನೀವು ಆನ್ಲೈನ್ ಕ್ವಿಝಸನ್ನು ಕೂಡ ತೆಗೆದುಕೊಳ್ಬೋದು. ಓಕೆನಾ. ದಿಸ್ ಇಸ್ ಅನದರ್ ಟಿಪ್. ದೆನ್ ಯು ಹ್ಯಾವ್ ಟು ಚೆಕ್ ದ ಡಿಟೇಲ್ಸ್ ಆಫ್ ಯುವರ್ ಎಕ್ಸಾಮಿನೇಷನ್. ಈ ವಿಡಿಯೋ ನೋಡಿ ಆದ ಮೇಲೆ ಎಕ್ಸಾಮಿನೇಷನ್ ಡೀಟೇಲ್ಸನ್ನು ಚೆಕ್ ಮಾಡಿ. ಅಂದರೆ ಹಾಲ್ ಟಿಕೆಟ್ ಪ್ರಿಂಟನ್ನು ತೆಗೆದುಕೊಂಡು ಎಲ್ಲಿ ನಿಮ್ಮ ಸೆಂಟರ್ ಬಂದಿದೆ, ಯಾವ ಶಿಫ್ಟ್ ಇದೆ, ಎಷ್ಟು ಗಂಟೆಗೆ ಎಕ್ಸಾಮ್ ಇದೆ, ಏನು ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಬೇಕು, ಅದರ ಬಗ್ಗೆ ಡೀಟೇಲ್ಸನ್ನು ನೋಡ್ಕೊಳ್ಳಿ. ಅದರ ಒಂದು ಶಾರ್ಟನ್ನು, ಏನೇನು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕು, ಎಷ್ಟು ನಿಮಿಷ ಮೊದಲು ನೀವು ಅಲ್ಲಿಗೆ ಹೋಗಬೇಕು, ಅವುಗಳ ಬಗ್ಗೆ ಒಂದು ಶಾರ್ಟ್ ವಿಡಿಯೋನ ನಾನು ಮಾಡಿ ಹಾಕ್ತೀನಿ. ಆದರೆ ನೀವು ಕೂಡ ಪ್ರಿಂಟ್ ತೊಗೊಂಡು ನಿಮ್ಮ ಲೊಕೇಶನ್, ಅಲ್ಲಿ ಮುಟ್ಟೋದು ಹೇಗೆ, ಎಷ್ಟು ಗಂಟೆಗೆ ಮನೆಯಿಂದ ಹೋಗಬೇಕು, ಅಥವಾ ನೀವು ಮೊದಲನೇ ದಿನವೇ ಸೆಂಟರ್ ಹತ್ರ ಎಲ್ಲಾದರೂ ಹೋಗಿ PG, ಹಾಸ್ಟೆಲ್ಸ್, ಲಾಡ್ಜ್ ಎಲ್ಲಾದರೂ ಉಳ್ಕೊಳ್ಬೇಕಾ, ಇದರ ಬಗ್ಗೆ ಥಿಂಕ್ ಮಾಡಬೇಕು. ಓಕೆ. ದೆನ್ ಆನ್ ದ ಡೇ ಆಫ್ ಯುವರ್ ಎಕ್ಸಾಮಿನೇಷನ್, ನಿಮ್ಮ ಒಂದು ಎಕ್ಸಾಮಿನೇಷನ್ ಡೇ ದಿವಸ ನೀವೇನು ಮಾಡಬೇಕು, ನಿಮ್ಮ ಎಕ್ಸಾಮಿನೇಷನ್ ಡೇ ದಿವಸ ರೀಚ್ ಅರ್ಲಿ. ಓಕೆನಾ. ನಾನು ಹೇಳೋದೇನು, ಅಲ್ಲಿ ಹೋಗಿ ಕೂತ್ಕೊಳ್ಳೋದಾದ್ರೂ ಅಡ್ಡಿ ಇಲ್ಲ, ಮೊದಲು ಹೋಗಿ ಮುಟ್ಟಿ. ಇಲ್ಲಾಂದರೆ ಏನಾಗುತ್ತೆ, ಕೆಲವೊಂದು ಸಲ ಅಲ್ಲಿಗೆ ಮುಟ್ಟೋದಕ್ಕೆ ನಮಗೆ ಏನು ಸಿಗೋದಿಲ್ಲ ಹೇಳಿ, ವೆಹಿಕಲ್ ಸಿಗದೆ ಇರ್ಬೋದು, ಅಥವಾ ಏನೋ ಒಂದು ಟ್ರಾಫಿಕ್ ಬರ್ಬೋದು, ಏನೋ ಒಂದು ಆಗ್ಬೋದು. ಸೊ ರೀಚ್ ಅರ್ಲಿ ಆ್ಯಂಡ್ ಅಟೆಂಡ್ ವಿತ್ ಫೋಕಸ್ ಆ್ಯಂಡ್ ಅವಾಯ್ಡ್ ಸಿಲ್ಲಿ ಮಿಸ್ಟೇಕ್ಸ್. ನೀವೇನು ಮಾಡಬೇಕು, ನಾನು ಹೇಳಿದ ಹಾಗೆ ಯಾವ ಕ್ವಶನ್ ಟೈಮ್ ಕನ್ಸ್ಯೂಮಿಂಗ್ ಆಗಿದೆಯೋ ಅದನ್ನು ಆನ್ಸರ್ ಟಿಕ್ ಮಾಡಿ ಮಾರ್ಕ್ ಫಾರ್ ರಿವ್ಯೂ ಮಾಡಿ ನೆಕ್ಸ್ಟ್ ಹೋಗಿ. ಲಾಸ್ಟಿಗೆ ನೀವು ಮಾರ್ಕ್ ಫಾರ್ ರಿವ್ಯೂ ಮಾಡಿರುವ ಎಲ್ಲ ಕ್ವಶನ್ಗಳನ್ನು ಅದು ತೋರಿಸುತ್ತೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಆಗ ನೀವೇನು ಮಾಡಬೇಕು, ಆ ಕ್ವಶನ್ಸನ್ನು ಮತ್ತೊಂದು ಸಲ ನೋಡ್ಕೊಳ್ಬೇಕು ಟೈಮ್ ಇದ್ದರೆ. ಅರ್ಥ ಆಯ್ತಾ? ಅಂದರೆ ಎಲ್ಲ ಕ್ವಶನ್ಸ್ನು ಅಟೆಂಡ್ ಆದಮೇಲೆ. ಓಕೆನಾ. ಮತ್ತು ಆನ್ಸರ್ಸನ್ನು ಟಿಕ್ ಮಾಡಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮಾಡೋದಕ್ಕೆ ಮರಿಬೇಡಿ. ಈ ಎಲ್ಲ ಟಿಪ್ಸ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ನಾನು ಹೇಳಿದ ಹಾಗೆ ಈ ಒಂದು ವಿಡಿಯೋವನ್ನು ಆದಷ್ಟು ನೀವು ಶೇರ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಹಾಗೆ ಈ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿ, ನಿಮಗೆ ಈ ವಿಡಿಯೋ ಒಂದು ಕಾನ್ಫಿಡೆನ್ಸನ್ನು ಕೊಡುತ್ತೆ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.